ನೀರಿಗೆ ಒಪ್ಪುವ ಸೀರೆ, ಸೀರೆಗೆ ಒಪ್ಪುವ ರವಿಕೆ ಇಷ್ಟಿದ್ರೆ ಸಾಕು ಹೆಂಗಳೆಯರ ಅಂದ ಚಂದದ ಭಿನ್ನಾಣವೇ ಬೇರೆಯಾಗತ್ತೆ. ಬೆಡಗಿಯ ಅಂದ ಹೆಚ್ಚಿಸಲು ರವಿಕೆಯ ಶೈಲಿಗಳಲ್ಲಿ ಹಲವು ವಿನ್ಯಾಸಗಳನ್ನು ಮಾಡಲಾಗ್ತಿದೆ. ಅಂತಹದೊಂದು ವಿನೂತನ ಶೈಲಿಯ ರವಿಕೆ ಇಲ್ಲಿದೆ. ಬಣ್ಣದ ಬಟ್ಟೆಯ ಮೇಲೆ ಕಲಾ ನೈಪುಣ್ಯತೆ, ರವಿಕೆಯಲ್ಲಿ ಮಿನುಗುತ್ತಿರೋ ಲೈಟಿಂಗ್ಸ್, ಕೈಕುಸುರಿಯಲ್ಲಿ ಅರಳಿದ ವೆರೈಟಿ ಡಿಸೈನ್. ಇದು ಮದುವೆಯೊಂದಕ್ಕೆ ರೆಡಿಯಾಗ್ತಿರೋ ಸ್ಪೆಷಲ್ ಬ್ಲೌಸ್. ಅಂದ್ಹಾಗೆ ಈ ಸ್ಪೆಷಲ್ ರವಿಕೆ ರೆಡಿಯಾಗ್ತಿರೋದು ಚಿಕ್ಕಬಳ್ಳಾಪುರದ ಟೆಂಕರ್ ಅನ್ನೋ ಟೈಲರ್ ಅಂಗಡಿಯಲ್ಲಿ. ಬ್ಲೌಸ್ ಮೇಲೆ ಬಣ್ಣ ಬಣ್ಣದ ಕುಸುರಿ ಕೆಲಸ ಮಾಡೋದ್ರ ಜೊತೆಗೆ LED ಬಲ್ಬ್ಗಳನ್ನ ಅಳವಡಿಸಲಾಗಿದೆ. ಇನ್ನು ಈ ಕುಪ್ಪಸವನ್ನ ರೆಡಿ ಮಾಡುವುದಕ್ಕೆ 10,000 ರೂಪಾಯಿ ಖರ್ಚಾಗಿದೆ. ನಾನು ಯಾಕೆ ಬ್ಲೌಸ್ ಅಲ್ಲಿ LED ಲೈಟ್ ನ ಅಳವಡಿಕೆ ಮಾಡಬೇಕು, ಮತ್ತೆ ಅದು ಮುಜುಗರನೂ ಆಗಬಾರ್ದು, ಹಾಕೊಳ್ಳೋರಿಗೆ ಒಂಥರ ಏನೋ ತುಂಬಾ ಎಂಬರೇಸಿಂಗ್ ಆಗಬಾರ್ದು ಅನ್ನೋ ಮಟ್ಟಕ್ಕೆ ಏನ್ ಮಾಡಿದೆ ಸರ್, ಅದಕ್ಕೆ ನಾನು ಎಲ್ಲಾ ತರಹದ ಇದ್ರ ಮೇಲೆ ಪ್ರಯೋಗ ಮಾಡಿ ಕಟ್ಟ ಕಡೆಯದಾಗಿ ಇದನ್ನೇನು ಮಾಡಿದೆ, ಈ ತರ ತಯಾರು ಮಾಡಿದ್ರೆ ಇದು ಚೆನ್ನಾಗಿರುತ್ತೆ. ಇದರಲ್ಲಿ LED ಲೈಟ್ ಹಾಕಿದ್ರೆ ಹೇಗಿರ್ಬೇಕು ಅಂದ್ರೆ ಅವ್ರಿಗೆ LED ಲೈಟ್ ಹಾಕೊಂಡಾಗ ಚೆನ್ನಾಗೂ ಕಾಣಿಸ್ಬೇಕು, ಮತ್ತೆ ಅದು ವರ್ಕ್ಮೆನ್ ಆಗೂ ಇರಬೇಕು, ಚೆನ್ನಾಗೂ ಕಾಣಿಸ್ಬೇಕು, ಮತ್ತೆ ಅದು ಅಸಹ್ಯವಾಗೂ ಕಾಣಿಸ್ಬೇಕು ಕಸ್ಟಮರ್ಸ್ಗೆ. ಅವಾಗಲೇ ಅದು ಅಟ್ರಾಕ್ಟ್ ಆಗೋದು. ಯಾಕಂದ್ರೆ ಹೆಂಗಸರು ತುಂಬಾ ಎಷ್ಟು ಆಕರ್ಷಣವಾಗಿ ಕಾಣಿಸ್ಬೇಕು ಅನ್ಕೊಂತಾರೋ, ಎಷ್ಟು ಆಕರ್ಷಕವಾಗಿ ಕಾಣಿಸ್ಕೊಬೇಕು ಅಂತಾರೋ ಅಷ್ಟೇ ಗೌರವಯುತವಾಗಿಯೂ ಕಾಣಿಸ್ಕೊಬೇಕು ಅಂತಾರೆ. ಇನ್ನು ಈ ಬ್ಲೌಸ್ ಅನ್ನ ಮದುವಣಗಿತ್ತಿಯ ಅಪೇಕ್ಷೆಯಂತೆ ಸಿದ್ಧಪಡಿಸಲಾಗ್ತಿದೆ. ರವಿಕೆಯನ್ನ ರೆಡಿ ಮಾಡುವುದಕ್ಕೆ 4 ಸಿಬ್ಬಂದಿ 63 ಗಂಟೆಗಳ ಕಾಲ ಕೆಲಸ ಮಾಡಿದ್ದಾರೆ. ಕುಸುರಿ ಕೆಲಸವನ್ನ ಕೋಲ್ಕತ್ತಾ ಮೂಲದ ಟೈಲರ್ಸ್ ಮಾಡಿದ್ರೆ, ಹೊಲಿಗೆ ಕೆಲಸವನ್ನು ಅಸ್ಸಾಂ ಮೂಲದ ಸಿಬ್ಬಂದಿ ಮಾಡಿದ್ದಾರೆ. ನಮಗೆಂತ ಉಪಯೋಗ ಆಗಿದೆ ಅಂದರೆ, ನಮ್ಮ ಗಂಡಸರಿಗೆ ಪ್ರತಿ ಸತಿ ನಾವು ಹೆಂಗಸರನ್ನ ಸಿಟಿ ಕರ್ಕೊಂಡೋಗಿ ಅಲ್ಲಿ ಟೈಲರ್ ನೋಡು ಇಲ್ಲಿ ಟೈಲರ್ ನೋಡು ಅನ್ನೋ ಬದಲು ನಮ್ಮೂರಲ್ಲಿ ಈ ಮಾದರಿ ಅಂತ ಟೈಲರು ರೆಡಿಯಾಗಿರೋದು ನಮಗಂತೂ ತುಂಬ ಉಪಯೋಗ ಆಗಿದೆ. ನಮಗೂ ಒಂದು ಹೆಮ್ಮೆ ಆಗಿದೆ ಈ ರೀತಿ ಒಂದು ಟೈಲರ್ ಇಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ. LED ಲೈಟಿಂಗ್ಸ್ ಅಳವಡಿಸಿರೋ ಈ ಸ್ಪೆಷಲ್ ರವಿಕೆ ಸಿದ್ಧವಾಗುತ್ತಿದ್ದಂತೆ ಅಂಗಡಿಯವರಿಗೆ ಇನ್ನೂ 13 ಬ್ಲೌಸ್ಗಳ ಆರ್ಡರ್ ಸಿಕ್ಕಿದೆಯಂತೆ. ಒಟ್ಟಾರೆ ಮಹಿಳೆಯರ ಅಂದ ಹೆಚ್ಚಿಸೋ ಈ ವಿಶೇಷ ರವಿಕೆಯನ್ನ ಟೆಂಕರ್ ಅಂಗಡಿಯವರು ಡಿಫರೆಂಟ್ ಆಗಿ ರೆಡಿ ಮಾಡ್ತಿರೋದು ವಿಶೇಷವೇ ಸರಿ. ಮಲ್ಲಪ್ಪ ಎಂ ಶ್ರೀರಾಮ್, BTV, ಚಿಕ್ಕಬಳ್ಳಾಪುರ.